ಎಲ್ಲಿದ್ದಡಿ ಈ ನಡುವೆ ಕಾಣಿಸ್ತಾ ಇರ್ಲಿಲ್ಲ? ಏನ್ ಮಾಡೋದು, ಕೆಲ್ಸ ನಮ್ಮ ಟಿಫನ್, ಮೀಲ್ಸ್, ಮಲೇಷಿಯಾ, ಕಾಫಿ, ಕಂಬೋಡಿಯಾ. ಏನು 5 kg ಮೀನ್ ಕೊಡಲ್ಲ ರೀ. 5 kg ಮೀನ್ 1,000 ರೂಪಾಯಿ ಕೆಜಿ, 5,000 ರೂಪಾಯಿ ಖರ್ಚು ಮಾಡಲ್ಲ ಒಳಗಡೆ. ಒಂದು 5 kg ಮಟನ್ ಕೊಡಲ್ಲ. ಸೊ ಈಗ ಇದ್ರ ಪರಿಣಾಮ ಏನ್ ನಿರೀಕ್ಷೆ ಮಾಡಬಹುದು ಸರ್? ಯಾವನ ಗೊತ್ತು. ಒಂದು 5 kg ಆಪಲ್ ಕೊಡಲ್ಲ. ಯಾರು ಹೇಳ್ತಾರೆ, ಅವ್ರಿಗೆ ತೋಚ್ದಂಗೆ ಅವ್ರು ಮಾಡಿರ್ತಾರೆ. ಒಳ್ಳೆ ಡೈಲಿ ಒಂದು 3 ಬಟ್ಟೆ ಕೊಡಲ್ಲ. ಪರಿಸ್ಥಿತಿಗೆ ನಮ್ಮನ್ನ ತಂದಿಟ್ಟು ನಾವೇನ್ ಮಾಡಕ್ಕಾಗಲ್ಲ. ಅಲ್ಲ, ಒಂದು 5 ಲೀಟರ್ ಹಾಲು ಕೊಡಲ್ಲ. ಇನ್ನೊಂದ್ಸಲ ಹೇಳು. ಎಲ್ಲಾರ್ದು ದುಡ್ಡು ಉಳಿಸ್ಕೊತಿರಲ್ರಿ. ಈಗ 1, 2, 3, 4, 5, 6 ಟೋಟಲ್ 20,600 ರೂಪಾಯಿ. ಈ 600 ಅದೇ ವರ್ಷಕ್ಕೆ ತಿಂಗಳಿಗೆ 1.5 ಲಕ್ಷ ರೂಪಾಯಿ ಪ್ಯಾಕೇಜ್ ಉಳಿಸ್ಕೊತಾರೆ. 5,000 ರೂಪಾಯಿ ಕೆಜಿ ಅಂದ್ರೆ ಅದು 1.5 ಲಕ್ಷ ರೂಪಾಯಿ ಆಗುತ್ತೆ. ಊಟದ ದುಡ್ಡನ್ನೇ ಹೆಚ್ಚು ಕಮ್ಮಿ 10-15 ಲಕ್ಷ ರೂಪಾಯಿ ಉಳಿಸ್ಬಿಡ್ತಾರೆ 100%. ಭಾಳ ಓಕೆ, ನೆಕ್ಸ್ಟ್ ಪುಷ್. ಭಾಳ ಮಿರಾಕಲ್ಲು. ಎಲ್ಲ ಕೊಡಬೇಕು, ಯಾರು ತಿನ್ನಲ್ಲ. ಏನು ಮೈ ಮೇಲೆ ಹೋಗ್ಬಿಟ್ಟು ತಿನ್ಬಿಡ್ತಾರೆ, ಅಲ್ಲಿ ಪಿಡ್ಜಲ್ಲಿ ಬಿದ್ದಿರುತ್ತೆ. ಗೇಮ್ ಆಡಿಸ್ಬೇಕು ಅಂದ್ರೆ ಏನು ಕೊಡದಿರೋ ಥರ ಆಡಿಸ್ತಾರೆ 100%. ನನಗೆ ತಿಳಿದಿರೋ ಮಟ್ಟಿಗೆ ಬಿಗ್ ಬಾಸ್ ಹೀಗೆ ಹೋದ್ರೆ 100% ಚೆನ್ನಾಗಿ ದೊಡ್ಡ ಗಲಾಟೆ ಆಗುತ್ತೆ. ಈ ಸರಿ ಆದ್ಮೇಲೂ ಗಲಾಟೆ ಆಗುತ್ತೆ. ಆಯ್ತು, ಓ ಹಂಗ ನಿಮ್ ಪಾಯಿಂಟ್. ಮತ್ತೆ ಮಾತಾಡ್ತಾರೆ. ಯಾಕಂದ್ರೆ ಇಲ್ಲಿವರೆಗೆ ಏನಾಗಿತ್ತು ಗೊತ್ತಾ, ಬರೀ ಸಿನಿಮಾದವ್ರು ಹೋಗ್ತಾ ಇದ್ರು. ಅವ್ರಿಗೆ ಭಯ ಆಗೋದು, ನಮ್ಮ ಬದುಕ ಕಷ್ಟ, ಅವ್ರ ಪರ್ಸನಲ್ಗಳು ನಮ್ಗೆ ಗೊತ್ತಿರುತ್ತೆ, ನಮ್ಮನ್ನೇನು ಅಟ್ಯಾಕ್ ಮಾಡ್ಬಿಡ್ತಾರೆ, ಈ ಥರ ಆಗುತ್ತೆ ಅಂತ. ಇವಾಗ ಹಂಗಲ್ಲ, ಅವ್ರನ್ನ ಜಾಸ್ತಿ ಕರ್ಕೊಬರ್ತಾರೆ. ಇನ್ನೊಂದು 3-4 ಜನ ಕರ್ಕೊಯ್ತಾರೆ ನಮ್ಮಂತವ್ರನ್ನ, ಆಚೆ ಇರೋರ್ನ. ಆಚೆ ಇರೋನೆಲ್ಲ ಹೋಗಿ ಇವ್ರು ಮಾಡಿದ್ದೆಲ್ಲೂ ಕುತ್ಕೋಬೇಕು, ಆಚೆ ಬಂದ್ಬಿಟ್ಟು ಇವ್ರಿಗೆ ಶರಣರ್ ಆಗ್ಬೇಕು, ಇವೆಲ್ಲ ಇಲ್ಲ. ನಮ್ಮ ಕೈ ಸಕ್ಕತ್ತ ಇರುತ್ತೆ, ನಮ್ ಗಟ್ಟಿ ಇರುತ್ತೆ, ನಾವು ಊಟ ಮಾಡ್ತೀವಿ, ನಾವು ದುಡಿತೀವಿ. ಅಲ್ಲಿ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಅವ್ರು ಎಲ್ಲರೂ ನನಗೆ ಸಿಕ್ಕಿದ್ರೆ ಅರ್ಜೆಂಟಾಗಿ ನನ್ನ ದುಡ್ಡಲ್ಲಿ ಒಂದು ಅರ ಹಾಕ್ತೀನಿ, ಅವ್ರಿಗೆ ಬಿಡಲ್ಲ. ಒಂದು ಕಾರ್ಯಕ್ರಮಕ್ಕೋಸ್ಕರ ಜೀವನ ಪೂರ್ತಿ ಅವ್ರದ್ದೇ ಅಲ್ಲ 100%. ಅಲ್ಲಿ ಏನಾಗುತ್ತೆ ಗೊತ್ತಾ, ಅಗ್ರಿಮೆಂಟಲ್ಲಿ ಒಂದು ಮಾಡ್ಕೊತಾರೆ. ನೀವೇನಾದ್ರು ಮಧ್ಯದಲ್ಲಿ ಬಿಟ್ಟವ್ರೆ 3 ಕೋಟಿ ಕೊಡಬೇಕು ಅಂತ ಅಗ್ರಿಮೆಂಟ್ ಅಲ್ಲಿ ನೋಟ್ ಮಾಡಿಬಿಟ್ಟಿರ್ತಾರೆ, ಸಣ್ಣದ ಬರ್ದಿರ್ತಾರೆ. ಅದಕ್ಕೆ ನಾವು ಇನ್ನೊಂದ್ಸಲ ಹೇಳು. ನೀವೇನಾದ್ರು ಮಧ್ಯದಲ್ಲಿ ಬಿಟ್ಟವ್ರೆ 3 ಕೋಟಿ ಕೊಡಬೇಕು ಅಂತ ಅಗ್ರಿಮೆಂಟ್ ಅಲ್ಲಿ ನೋಟ್ ಮಾಡಿಬಿಟ್ಟಿರ್ತಾರೆ, ಸಣ್ಣದ ಬರ್ದಿರ್ತಾರೆ. ಅದಕ್ಕೆ ನಾವು ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಉಪಾಧ್ಯಕ್ಷರೇ, ಎಲ್ಲ ನಾವೊಂದು ಬರೆಸ್ಕೋಬೇಕು. ನಮಗೆ ಲಾಸ್ ಆದ್ರೆ ಸಂತೋಷ್ ಅವರು 1-2 ದಿನ ನಾನು ಹೋಗ್ತೀನಿ ಹೊರಗಡೆ, ನನ್ಗೆ ಆಗ್ತಿಲ್ಲ ಇದ್ರ ಒಳಗಡೆ ಅಂತ ಹೇಳಿ, ಆದ್ರೂ ಅವ್ರು ಕಳಿಸ್ಕೊಡ್ಲಿಲ್ಲ. ಇಲ್ಲಿ ಏನಾಯ್ತು ಗೊತ್ತಾ, ಮೊನ್ನೆ ಅದೊಂದು ಓಟಿನ ಪ್ರಚಾರ ಹೇಳಿದ್ರು, ಇಷ್ಟು ಓಟ್ ಇದು ಬಂದಿದೆ ನಿಮಗಲ್ಲ ಅಂತ. ಅವಾಗ ಏನಾಯ್ತು ಗೊತ್ತಾ, ಅಲ್ಲಿರೋರ್ಗೆ ಅವ್ರು ಯಾರ ಗೆಲ್ತವ್ರೆ, ನಾವ್ಯಾರ ಸೋಲ್ತಾರ ಅಂತ ಅದು ಹುಳ ಬಿಟ್ಟಂಗಾಯ್ತು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಲ್ವಾ, ಇಂಥವ್ರಿಗೆ ವೇಸ್ಟ್. ಇನ್ಯಾಕೆ 4 ರೇಟ್ ಕೇಳಿದ್ರೆ ನಮ್ಮನ್ನ ಕಳಿಸ್ಕೊಟ್ಬಿಡ್ರಿ, ನಮ್ಮನ್ನ ಯಾಕೆ 4 ರೇಟ್ ಕೇಳಿದ್ರೆ ಕಳಿಸ್ಕೊಟ್ಟು. ಇಲ್ಲಿ ಈ ತರ ಆಗುತ್ತೆ. ಮತ್ತೆ ಇದು ತುಂಬಾ ರಾಂಗ್ ಕಾನ್ಸೆಪ್ಟ್ ಮಾಡ್ತಾರೆ 100%. ಪ್ರತಿ ವಾರ ಓಟನ್ನ ತೋರಿಸಿ ಪಬ್ಲಿಕ್ಕಿಗೆ, ನಿಮ್ಮ ಅಪ್ಪನ ಮೇಲೆ ಸೊತ್ತೇನು ಕಳ್ಕತ್ತೀರಾ, ಜನಕ್ಕೆ ತೋರಿಸಿ, ಜನಕ್ಕೆ ಸತ್ಯ ತೋರಿಸ್ರಿ. ಇವನು ಓಟಲ್ಲಿ ಉಳ್ಕತ್ತವನೆ ಅಂತ ತೋರಿಸಿ. ಅದ್ಬಿಟ್ಟು ಜೋಗಿ ಪಡೆದಿದ್ ಜೋಗಿಗೆ, ಯೋಗಿ ಪಡೆದಿದ್ ಯೋಗಿಗೆ ಬಿಟ್ಟು ಇವನಿಗೆ 75 ನಿಮ್ದಲ್ಲ ಅಂತ ಏನಾದ್ರು ಗೊತ್ತಾ, ಯಾರಿಗೋ ಬೀಳುತ್ತೆ ಅನ್ಸುತ್ತೆ. ಅಲ್ಲಿ ಏನಾಗುತ್ತೆ ಗೊತ್ತಾ, ಈ ಸರಿ ಏನೋ ಒಲವಾರ ಮಾಡ್ದಂಗಿದೆ. ಒಬ್ರು ಒಳ್ಳೆ ಕತೆ ಆಯ್ತು. ಒಬ್ಬೊಬ್ರಿಗೆ ಬಿಗ್ ಬಾಸ್ ಅಗ್ರಿಮೆಂಟ್ ಏನಿದೆ ಗೊತ್ತಾ, ಆಚೆ ನೀನು ಹೋದ್ಮೇಲೆ ಒಳಗಡೆ ಬರಂಗಿಲ್ಲ ಅಂತ ಅಗ್ರಿಮೆಂಟ್ ಇದೆ. ಅವ್ರು ಒಳಗಡೆ ಹೋದ್ರು ಎಲ್ಲ ಆಯ್ತು. ಇದೆಲ್ಲ ಹೊಸದಾಗಿ ಅವ್ರ ರೂಲ್ಸ್ ಅವರೇ ಫಾಲೋ ಮಾಡ್ಕೊತಾರೆ. ನಾನು ಯಾವಾಗ್ಲೂ ಹೌದು. ಇಲ್ಲಿ ಏನಾದ್ ಗೊತ್ತಾ, ನಾನು ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಅಲ್ಲ, ಇಲ್ಲ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲ, ಇದು ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲ. ಅವ್ರು ದುಡ್ಡು ಮಾಡ್ಕೊಳಕ್ ನಡೆಸೋಂತ ದಂಧೆ ಬಿಸ್ನೆಸ್ ಇದು ಬಿಗ್ ಬಾಸ್ ಅಂತ. ಯಾರು ನೀವು ಮಾತಾಡ್ಸಿದ್ರಲ್ಲ ಅವರು? ಯಾವನ್ ಗೊತ್ತು? ತುಂಬಾ ಪರಿಚಯದವ್ರ ತರ ಮಾತಾಡ್ತಾರೆ. ಸುಮ್ನೆ ತಮಾಷೆಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.